ಲಕ್ಷ್ಮಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಿಂದ ನನ್ನ ಜೊತೆ ಲಕ್ಷ್ಮೀ ನಾರಾಯಣ ರೆಡ್ಡಿ ಅಂತ ಹೇಳಿ ನನ್ನ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆ, ನನಗೆ ಕೇಳಿಸ್ತಾ ಇದೆ. ನಮಸ್ತೆ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಈ ವಿಚಾರದ ಕುರಿತಾಗಿ? ಸ್ವಾಮಿ, ಗ್ಯಾರಂಟಿಗಳು ಕೊಟ್ಟು. ಹಲೋ, ದಯವಿಟ್ಟು ಸರ್ ತಮ್ಮ ಟಿವಿಯಿಂದ ಸ್ವಲ್ಪ ದೂರ ಬನ್ನಿ ಅಥವಾ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ. ಇದು ಸರ್ ಕೇಳಿಸ್ತಾ ಇದೆ. ಓಕೆ, ಹೇಳಿ. ಗ್ಯಾರಂಟಿ ಕೊಟ್ಟು ಮೊದ್ಲು ಅನ್ನನೂ ಸಿಗ್ತಾ ಇರ್ಲಿಲ್ಲ ಸ್ವಾಮಿ ಜನಕ್ಕೆ. ಈಗ ಚಿರಂಡಿಯಲ್ಲಿ ಅನ್ನ ಹರಿದೋಗ್ತಾ ಇದೆ. 10 kg ಅಕ್ಕಿ ಕೊಟ್ಟು ಇವತ್ತು ಬೀದಿಯಲ್ಲಿ ಅನ್ನ ಕಾಣಿಸ್ತಾ ಇದೆ ಇವತ್ತು. ಮತ್ತೆ ಕೋತಿ ನಾಯಿ ಕೂಡ ತಿಂತಾ ಇಲ್ಲ, ಅಷ್ಟು ಅನ್ನ ಇದಾಗ್ತಾ ಇದೆ, ಪೋಲಾಗ್ತಾ ಇದೆ. ಮತ್ತೆ ಇನ್ನೊಂದು, ಒಬ್ಬ ರೈತ ಭತ್ತ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಬಿದ್ದು ಬರ್ತಾ ಇತ್ತು. ಈಗ ಬೀದಿಯಲ್ಲಿ ಹರಿದೋಗ್ತಾ ಇದೆ ಚಿರಂಡಿಗಳಲ್ಲಿ. 10 kg ಕೊಡ್ತಾ ಇರೋದ್ರಿಂದ ಮತ್ತೆ ಮಾರ್ಕೊಡ್ತಾರೆ, ಬಡವರು ತಿನ್ಲೇದ್ ಕೊಡ್ತಾರಲ್ಲ ಅವರು ಮಾರ್ಕೆಟ್ ಮಾರ್ತಾರೆ. ಹೌದು ಹೌದು, ಕೆಜಿ 5 ರೂಪಾಯಿ ಪ್ರಕಾರವಾಗಿ. ಏನಕ್ಕೆ ಸ್ವಾಮಿ ಕೊಡ್ಬೇಕು ಇವೆಲ್ಲ? ಎಲ್ಲೋ ಒಂದ್ ಕಡೆ ದುಡಿಯೋ ವರ್ಗಕ್ಕೆ ಇದು ಒಂದು ರೀತಿ ಸೋಮಾರಿಯಾಗಿ ಮಾಡ್ತಾ ಇದೆ. ಕಳ್ಳ ಮಾರ್ಗದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಕೆಸರು ಗದ್ದೆಯಲ್ಲಿ ಗದ್ದೆ ಉತ್ತು ಸರ್ಕಾರಕ್ಕೆ ಕೊಂಡ್ಕೊಳ್ಳುತ್ತೆ. ಉಪ್ಪುಗಳ ಸರ್ಕಾರ ಕೊಂಡ್ಕೊಳ್ಳಿ. ಆ ಕೊಂಡ್ಕೊಂಡಿದ್ದು ಅಕ್ಕಿ ಬೀದಿಯಲ್ಲಿ ಚಿರಂಡಿಗೆ ಹೋಗ್ತಾ ಇದೆ. ಇಷ್ಟು ಹೇಳ್ಬಯಸೆ. ಮತ್ತೆ ಒಂದು 20 ರೂಪಾಯಿ ಚಾಪಾಕಾಗದ 100 ರೂಪಾಯಿ ಮಾಡಿಟ್ರು. 100, 120 ಹಿಂಗಾಗಿದೆ. ಆಮೇಲೆ ಒಂದು ಇದು ಡೆತ್ ಸರ್ಟಿಫಿಕೇಟ್ ತಗೊಬೇಕಾದ್ರೆ ಅದು ಫ್ರೀಯಾಗಿ ಕೊಡ್ತಾ ಇದೀಗ, ಅದಕ್ಕೂ ಹಣ ಕಟ್ಬೇಕೀಗ. ಈ ಪರಿಸ್ಥಿತಿಗೆ ತಂದಿಟ್ಟು ಮತ್ತೆ ಒಬ್ಬ ರೈತರು ಒಂದು ಆಳು ಸಿಗೋದಿಲ್ಲ ಜಮೀನಲ್ಲಿ ದುಡಿಯಕ್ಕೆ. ಥ್ಯಾಂಕ್ ಯು ಲಕ್ಷ್ಮೀ ನಾರಾಯಣ ರೆಡ್ಡಿ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಮಸ್ತೆ ಸ್ವಾಮಿ. ಇದು ಸಾರ್ವಜನಿಕರ ಮಾತುಗಳು.